स्वागत है आपका बी न्यूज नेशन में। मैं हूं आबिद हुसैन शेख। बसव धर्म स्थापना के लिए मैं हर कुर्बानी देने के लिए तैयार हूं। डॉक्टर एम.बी. पाटिल। ಇದು ಒಂದು ಭಾವೈಕ್ಯತೆಯ ಒಂದು ಸಂಕೇತ. ವಿಜಯಪುರ ಜಿಲ್ಲೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿತ್ತು. ಇದು ಬಸವ ಜನ್ಮಭೂಮಿ. ಇದು ಬಸವಣ್ಣವರಿಗೆ ಜನ್ಮ ನೀಡಿದಂಥ ಜಿಲ್ಲೆ. ಇದು ನೆಲ, ಇದು ಪವಿತ್ರವಾದಂಥದ್ದು. ಅದೇ ರೀತಿ ಇನ್ನೊಂದು ಕಡೆ ಆದಿಲ್ಶಾಹಿ ಅರಸರು ಒಂದು ಪ್ರಗತಿಪರವಾದಂತ ಒಂದು ಕೆಲಸವನ್ನ ಈ ಭೂಮಿಯಲ್ಲಿ ಮಾಡಿರುವಂತಹದ್ದು. ಆದಿಲ್ಶಾಹಿ ಅರಸರಿಗೂ ಕೂಡ ಬಸವಣ್ಣವರು ಒಂದು ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು, ಸಮಾನತೆ, ಈ ಜಾತಿಯ ಪದ್ಧತಿಗಳು ನಿರ್ಮೂಲನೆ ಆಗಬೇಕು, ಮೇಲು ಕೀಳು ಅನ್ನೋದು ಹೋಗ್ಬೇಕು, ಅನಿಷ್ಟ ಪದ್ಧತಿಗಳು ಹೋಗ್ಬೇಕು, ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಕನಸ್ಕೊಂಡಂತವ್ರು. ಆದಿಲ್ಶಾಹಿ ಅರಸರು ಒಂದು ಪ್ರಗತಿಪರ ಅಂದು ಐತಿಹಾಸಿಕ ಮಮದಾಪುರ ಕೆರೆ, ಬೇಗಂ ತಲಾಬ್, ಕರೇಜ್ ವ್ಯವಸ್ಥೆ, ಬಾವುಡಿಗಳು, ಹೀಗೆ ಒಂದು ಜಲ ಕ್ರಾಂತಿಯನ್ನು ಮಾಡಿದಂಥವ್ರು. ಐತಿಹಾಸಿಕ ಗೋಲ್ ಗುಂಬಾಜ್ ಮತ್ತು ಇಬ್ರಾಹಿಂ ರೋಜಾ. ಇವತ್ತು ನಾವು ಇಬ್ರಾಹಿಂ ರೋಜಾ ಬಗ್ಗೆ ಬಹಳಷ್ಟು ಕಡಿಮೆ ತಿಳ್ಕೊಂಡಿದ್ದೀವಿ. ಇವತ್ತು ತಾಜ್ ಮಹಲ್ ಅವನ್ನ ಕಟ್ಟುವಾಗ ತಾಜ್ ಮಹಲ್ಗಿಂತ 40 ವರ್ಷ ಮುಂಚಿತವಾಗಿ ಇಬ್ರಾಹಿಂ ರೋಜಾ, ಅದಕ್ಕೆ ಬ್ಲ್ಯಾಕ್ ತಾಜ್ ಅಂತ, ಕಪ್ಪು ತಾಜ್ ಮಹಲ್ ಅಂತೇಳಿ, ಇಂಥ ಒಂದು ಸಂಸ್ಕೃತಿಯನ್ನ ಹಿನ್ನೆಲೆಯನ್ನು ಹೊಂದಿದಂಥವ್ರು. ಒಂದ್ ಕಡೆ ಬಸವಣ್ಣ, ಇನ್ನೊಂದ್ ಕಡೆ ಆದಿಲ್ಶಾಹಿ. ಇವ್ರಿವರು ಕೂಡ, ಆದಿಲ್ಶಾಹಿ ಮಹಾರಾಜರು ಕೂಡ ಸಂಸ್ಕೃತ, ಸಂಗೀತ ಮಹಲ್ ಅಂತ ಹೇಳಿ ಸಂಗೀತ ಬಜಾರ್ ಆಗ್ತಾ ಇತ್ತು ನವರಸ್ಪುರ. ಬಹಳ ಒಂದು ವೈಭವದಿಂದ ಜನರಿಗೆ, ಅಂದು 9 ಲಕ್ಷ ಜನಕ್ಕೆ ಒಂದು ನೀರನ್ನು ಕೊಡುವಂತದ್ದು, ಕುಡಿ ನೀರು. ಇನ್ನು ಭಾಗವಾನರಿಗೆ ನಮ್ಗೆ 4 ಲಕ್ಷ ಜನ ಕೊಡಕ್ಕಾಗಲ್ಲ. ಅವತ್ತು ವಿದ್ಯುತ್ ಶಕ್ತಿ ಇರಲಿಲ್ಲ, ತಾಂತ್ರಿಕ ಇಷ್ಟು ಮುಂದುವರೆದಿರಲ್ಲ. ಆ ಕಾಲದಲ್ಲಿ 12ನೇ ಶತಮಾನದಲ್ಲೂ ಬಸವಣ್ಣವರು ಯಾವತ್ತು ಈ ವಿಚಾರಧಾರೆಗಳು, ಕ್ರಾಂತಿಕಾರಿಗಳಾದಂಥ ವಿಚಾರಧಾರೆಗಳು, ಈ ವರ್ಣಾಶ್ರಮ ಪದ್ಧತಿಗಳು, ಮೇಲು ಕೀಳು, ಜಾತಿಯ ವ್ಯವಸ್ಥೆ, ಅನಿಷ್ಟ ಪದ್ಧತಿಗಳು ಯಾವಾಗ ಕನಸು ಬಿದ್ರೆ ಅದು ಅಪರಾಧ ಅಂತನ್ನುವಂತ ಸಂದರ್ಭ ಇತ್ತು 12ನೇ ಶತಮಾನ. ಇವತ್ತು 21ನೇ ಶತಮಾನ, 12, 1, 2 ಮತ್ತು 2, 1. ಇವತ್ತಿಗೂ ಕೂಡ ನಾವು ಮರ್ಯಾದೆ ಹತ್ಯೆಯನ್ನು ನೋಡ್ತೇವೆ. ಅಂತರ್ಜಾತೀಯ ವ್ಯವಹಾರ ನೋಡಿದಾಗ ಮಹಿಳೆಯರಿಗೆ ಸಮಾನತೆ ಒಂದು ಕೂಡ ತುಣುಸು ಸಿಕ್ಕಿಲ್ಲ. ಜಾತಿಯ ಪದ್ಧತಿಗಳು ಇವತ್ತು ಕೂಡ ನಿರ್ಮೂಲನೆ ಆಗಿಲ್ಲ. ಎಷ್ಟು ಬಸವಣ್ಣವರು ಪ್ರಸ್ತುತ ಅದ. ಇನ್ನೊಂದು ಕಡೆ ಆದಿಲ್ಶಾಹಿ ಅರಸರು ಅಂದು 9 ಲಕ್ಷ ಜನಕ್ಕೆ ನೀರು ಕೊಡ್ತಿದ್ರು, ಸೈನಿಕರು ಕೊಡ್ತಿದ್ರು ಅಂತೆ, ರಾಣಿಗಳಿಗೆ, ಕುದುರೆಗಳಿಗೆಲ್ಲನೂ ಕೂಡ. ನಾವು ಬಹಳಷ್ಟು ಆಳವಾಗಿ ಅದನ್ನ ಹೋಗ್ತಾ ಇದೀವಿ. ಒಂದ್ ಕಡೆ ಬಸವಣ್ಣವ್ರ ಕಡೆನೂ ಆಳವಾಗಿ ಹೊಂಟಿದ್ವಿ, ಇನ್ನೊಂದು ಕಡೆ ಆದಿಲ್ಶಾಹಿ ಬಗ್ಗೆನೂ ಕೂಡ ನಾವು ವಿಜಯಪುರ ಲಿಂಗಾಯತ ಶಿಕ್ಷಣ ಸಂಸ್ಥೆ ಆದ್ರೂ ಕೂಡ ನಾವು ಆದಿಲ್ಶಾಹಿ ಅರಸರ, ಒಂದ್ ಕಡೆ ವಚನ ಸಂಪುಟ ನಮ್ಮ ಪಗ್ಗೋಳ್ ಕಟ್ಟಿವ್ರದ್ದು, ಇನ್ನೊಂದ್ ಕಡೆ ಆದಿಲ್ಶಾಹಿ ಅರಸರ 400 ವರ್ಷದ ಇತಿಹಾಸವನ್ನು ನೋಡ್ತಾ. ನಾನು ಮೊನ್ನೆ ಒಂದು ಬುಕ್ ತಂದಿದ್ದೆ, ಏನದು ಸುಲ್ತಾನ್ಸ್ ಆಫ್ ಡೆಕ್ಕನ್ ಇಂಡಿಯಾ. ಬಹುಶಃ ಅದರಲ್ಲಿ ಪೇಂಟಿಂಗ್ಸ್ ನೀವು, ಐ ಡೋಂಟ್ ಥಿಂಕ್ ಶಿವಕುಮಾರ್ ನೀವು ನೋಡಿದಿರಲ್ಲ ಅಂತ ಗೊತ್ತಿಲ್ಲ ಬುಕ್. ಇಲ್ಲಿರುವಂತ ಎಲ್ಲರಿಗೂ ನಮಗೆ ಅದರಲ್ಲಿರುವಂತ ಸುಮಾರು 75% ಪೇಂಟಿಂಗ್ಸು ಆದಿಲ್ಶಾಹಿ ಕಾಲದಾಗ ಇರುವಂತದ್ದು ನಾವು ಯಾರು ನೋಡಿಲ್ಲ. ಅದ್ಯಾವುದೋ ಒಂದು ನಾನು ಸ್ವಲ್ಪ ಈ ಗದ್ದಲಕ್ಕೆ ಬಿದ್ದಾಲ ಸ್ವಲ್ಪ ರಿಸರ್ಚ್ ಮಾಡುವಾಗ ಬಹಳಷ್ಟು ಸಂಗತಿಗಳು ಇತ್ತು. ಬಸವಣ್ಣನ ಬಗ್ಗೆನೂ ಬಹಳಷ್ಟು ಸಂಗತಿಗಳು ಇತ್ತು. ನಮ್ದು ದೊಡ್ಡ ಒಂದು ಮ್ಯೂಸಿಯಮೇ ಆಗ್ಯದ, ಲೈಬ್ರರಿನೇ ಆಗ್ಯದ. ಅಪ್ಪುಗಳು ಕುಂತಾರೆ ಇಲ್ಲಿ ಮುಂದೆ, ಜನರ ಅಪ್ಪುಗಳು. ನಮ್ಮ ಲಿಂಗಾಯತ ಬೇಡಿಕೆ 1934 ರಾಗಿತ್ತು.
ನ್ಯಾಷನಲ್ ಆರ್ಚಿವ್ಸ್ ದಿಂದ ನಾನು ಒಂದು ಕಾಪಿ ತಂದೆ 49 ಬಿಫೋರ್ ಇವತ್ತಿನ ಸಂವಿಧಾನಕ್ಕಿಂತ ಮುಂದೆ ನಮ್ದು ಮೈನಾರಿಟಿ ರಿಲಿಜನ್ ಸಲುವಾಗಿ ಬೇಡಿಕೆ ಮಾಡಿದೆ. ಅದೆಲ್ಲ ಸರ್ಟಿಫೈಡ್ ಕಾಪೀಸ್ ನನ್ನ ಹತ್ರ. ಇವತ್ತು ಬಹಳಷ್ಟು ವಿಚಾರಗಳು ಮತ್ತೊಮ್ಮೆ ಕಾಲಿ ಕೂಡಿ ಬಂದಿದೆ. ಇವತ್ತು ದಿವಸ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬಸವ ಧರ್ಮ ಮತ್ತೊಮ್ಮೆ ಸ್ಥಾಪನೆ ಆಗ್ಲೇಬೇಕು. ಅದು ಯಾವುದೇ ಪರಿಸ್ಥಿತಿ ಗೊತ್ತಾ. ಇದಕ್ಕೊಂದು ಉತ್ತರ ಕೊಡ್ತಾ ಇದ್ದೀನಿ. ಹೊರತಿಯಲ್ಲಿ ಕೆಲವೊಬ್ರು ಮಾತನಾಡಿದ್ರು ಇವತ್ತು. ಆ ಹೊರತಿಯಲ್ಲಿ ಮಾತನಾಡೋರಿಗೆ ಉತ್ತರ ಕೊಡ್ತಾ ಇದ್ದೀನಿ ಇವತ್ತು ದಿವಸ. ನನಗೆ ಎಲ್ಲಿವರೆಗೆ ಬಸವಣ್ಣನ ಆಶೀರ್ವಾದ ಇದೆ, ನನಗೆ ಯಾರು ಏನು ಕೂಡ ಮಾಡ್ಲಿಕ್ಕೆ ಆಗದಲ್ಲ. ನನಗೆ ಯಾರು ಏನು ಮಾಡ್ಲಿಕ್ಕೆ ಆಗದಲ್ಲ. ಆಮೇಲೆ ನಮ್ಮನ್ನು ಮುಟ್ಟಿದ್ರೆ ನಿಮ್ಗೆ ಹುಡುಗಾಲಿಲ್ಲ, ಅದನ್ನು ಕೂಡ ಹೇಳ್ತೇನೆ. ನಮ್ಗೆ ಬಸವ ಜನ್ಮಭೂಮಿಯಲ್ಲಿ ಬಂದು ಬಸವಣ್ಣನ ಬಗ್ಗೆ ನಾವು ಬಸವಣ್ಣ ವಿರೋಧವಾಗಿ ಮಾತನಾಡಿದ್ರೆ ಇದನ್ನು ಸಹಿಸಿಕೊಳ್ಳುವಂತ ಯಾರು ಅಲ್ಲ. ಅದು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಿದ್ದಾಗ, ನಾ ಯಾವುದೇ ಪರಿಸ್ಥಿತಿಗೂ ಕೂಡ ಇವತ್ತು ತಯಾರಾಗಿ ನಿಂತಿದ್ದೀನಿ. ಯಾವುದೇ ಪರಿಸ್ಥಿತಿ ಎದುರಿಸಲಿಕ್ಕೂ ಕೂಡ ಸಿದ್ಧಿದ್ದೀನಿ. ಯಾವುದೇ ತ್ಯಾಗ ಮಾಡ್ಲಿಕ್ಕೂ ಕೂಡ ನಾನು ಸಿದ್ಧಿದ್ದೀನಿ. ಅದಕ್ಕೆ ಅಂತವ್ರು ನಾನು ಉತ್ತರ ಕೊಡಕ್ ಬಯಸಿದ್ದೀನಿ. ಇವತ್ತು ನಾನು ಬರುವಾಗ ಹೇಳ್ತಾ ಇದ್ರು, ಏನೇನು ಮಾತಾಡಿದ್ರು ಬಸವ ಜನ್ಮಭೂಮಿಯಲ್ಲಿ. ದುರ್ದೈವ ಅನಿಸ್ತಾರೆ ಇವತ್ತು ದಿವಸ ಬಸವ ಜನ್ಮಭೂಮಿಯಲ್ಲಿ ಇವತ್ತು ಲಕ್ಷಾಂತರ ಜನ, ಬೀದರ್ ಇರ್ಬೋದು, ಲಾತೂರ್ನಲ್ಲಿ ಮಹಾರಾಷ್ಟ್ರಕ್ಕೆ ಹೋದಾಗ, ಗುಲ್ಬರ್ಗಾದಲ್ಲಿ, ಬೆಲ್ಗಾಂನಲ್ಲಿ 4-5 ಲಕ್ಷ. ನಮ್ಮಲ್ಲಿ ಇವತ್ತು ದಿವಸ ಬಸವ ಜನ್ಮಭೂಮಿಯಲ್ಲಿ, ತಾಳಿಕೋಟಿ ಜಯ ನಿನಗೆ ಮಾತಾಡೋದು ನಾನು, ಬಸವ ಜನ್ಮಭೂಮಿಯಲ್ಲಿ, ಬಸವಣ್ಣನ ಜನ್ಮಭೂಮಿಯಲ್ಲಿ ಇವತ್ತು ದಿವಸ ನೂತನ ಆ ಅಭಿಮಾನ ಹುಟ್ಟುತ್ತಾ ಇಲ್ಲ. ಅಭಿಮಾನ ಹುಟ್ಟಬೇಕಾಗಿದೆ. ಬಸವಣ್ಣ ನಮ್ಮವ, ಇವ ನಾರವ, ಇವ ನಮ್ಮವ ಅಂತ ಬಸವಣ್ಣ ನಮ್ಮವ. ಜಗತ್ತಿಗೆ ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು. ಜಾಗತಿಕ ಧರ್ಮ ಅದು. ವಿಶ್ವ ಮಾನವ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ಬಸವ ಧರ್ಮ ಅಂತ ಹೇಳ್ತೇನೆ ನಾನು. ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ತೇನೆ. ಅಂತ ಧರ್ಮ ಇವತ್ತು ದಿವಸ ಮತ್ತೊಮ್ಮೆ ಇದ್ದಂತ ಧರ್ಮಕ್ಕೆ ಮಾನ್ಯತೆ ಸಿಗ್ಬೇಕಾಗಿದೆ. ಆ ಮಾನ್ಯತೆ ಮೂಲಕ ಇವತ್ತು ದಿವಸ ಅನುಭವ ಮಂಟಪ ಮತ್ತೊಮ್ಮೆ ಕಟ್ಟಬೇಕಾಗಿದೆ. 770 ಅಮರಗಣಗಳು, ಬಂಧನಾದ ಶಿವಯೋಗಿಗಳು ಇದೇ ಬೇಡಿ ಸಂಸ್ಥೆಯಲ್ಲಿ, ಬೇಡಿ ಸಂಸ್ಥೆ ಕ್ಯಾಂಪಸ್ ನಲ್ಲಿ ಲಿಂಗದ ಗುಡಿ ಕಟ್ಟಿದ್ರು. ಆ ಲಿಂಗದ ಗುಡಿಯಲ್ಲಿ 770 ಅಮರಗಣಗಳು. ಅವ್ರು ಯಾರು? ಇವರೇ ನಮ್ಮ ದೇವರು ಅಂದ್ರು. ಬಸವಣ್ಣವರು, ಬಸವಾದಿ ಶರಣರಿಗೆ, ಬಂಧನಾದ ಶಿವಯೋಗಿಗಳು, ಯರ್ನಾಳಪ್ಪಗಳ ಬಾಂಧವರು, ಕುಲಬಾಂಧವರು, ನಮ್ಮ ಬೇಡಿ ಸಂಸ್ಥೆಯ ಪೋಷಿಸಿದಂತವ್ರು. 770 ಲಿಂಗದ ಗುಡಿ ಕಟ್ಟಿ ಇವರೇ ನಮ್ಮ ದೇವರಂದ್ರು. ಲಿಂಗದ ಸ್ಮಾರಕ ಅನ್ಲಿಲ್ಲ, ಲಿಂಗದ ಗುಡಿ ಅಂದ್ರು. ಲಿಂಗದ ಗುಡಿ ಅಂತೇಳಿ ಅವತ್ತೊಂದು ದಿವಸ ದೊಡ್ಡ ಕಾರ್ಯಕ್ರಮ ಮಾಡಿ ಅವತ್ತೊಂದು ದಿವಸ. ಅದಕ್ಕೆ ಇಂಥ ಒಂದು ಸಂಸ್ಕೃತಿ ಇದ್ದಂತ ಜಿಲ್ಲೆಯಲ್ಲಿ ಬಸವ ಧರ್ಮ, ಈ ಕಡೆ ಇಸ್ಲಾಂ ಧರ್ಮ, ಇದ್ಯಾವುದೇ ಧರ್ಮ ಇರ್ಬೋದು, ನಾವು ಅನುಭವ ಮಂಟಪ ಮೇಲೆ ಎಲ್ಲರೂ ಕೂಡ ನಮ್ಮವರು. ಮತ್ತೊಮ್ಮೆ ಆ ಅನುಭವ ಮಂಟಪ ಅದು ವಿಜಯಪುರದಿಂದ ಸೃಷ್ಟಿ ಆಗ್ಬೇಕು. ಆ ಅನುಭವ ಮಂಟಪದ ಪರಿಕಲ್ಪನೆ ಇತ್ತು, ಅದು ವಿಜಯಪುರದಿಂದ ಆಗ್ಬೇಕು. ಅದಕ್ಕೆ ಆ ಅನುಭವ, ಸುಂದರವಾದಂತಹ ಅನುಭವ ಮಂಟಪವನ್ನ ಜಗತ್ತಿಗೆ ಪ್ರಥಮ ಪಾರ್ಲಿಮೆಂಟ್ ಕೊಟ್ಟಂತವ್ರು ನಾವು. ಮತ್ತೊಮ್ಮೆ ಆ ಅನುಭವ ಮಂಟಪ, ನೀವು ಬರ್ತೀರಿ, ಅಂಬಿಗರ್ ಚೌಡಯ್ಯ ಅವರು ಒಬ್ರು ಮಹಾಶರಣರು, ನಿಜ ಶರಣರು. ಆ ಅನುಭವ ಮಂಟಪವನ್ನು ಕಟ್ಟುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇನ್ನೊಂದು ಕಡೆ ನೀರಾವರಿ, ಆದಿಲಶಾಹಿ ಮಹಾರಾಜರು ಏನು ಭವ್ಯವಾದಂತ ಇತಿಹಾಸವನ್ನು ನಮ್ಗೆ ಬಿಟ್ಟು ಹೋಗಿದ್ದಾರೆ, ಕೊಡುಗೆ ನಮ್ಗೆ ಕೊಟ್ಟಿದ್ದಾರೆ. ಅವುಗಳ ಮತ್ತೊಮ್ಮೆ ಪುನಶ್ಚೇತನ ಆಗ್ಬೇಕು. ಮಮದಾಪುರ ಕೆರೆ ತುಂಬಲಕ್ಕೆ ಹೋದಾಗ ನಗ್ತಿದ್ರು ನಮ್ಮ ನೋಡಿ, ಮಮದಾಪುರ ಕೆರೆ ಹೆಂಗ್ ತುಂಬ್ತಾರ, ಹಸ್ತೈತೆ वो लोग, ना बड़ा टैंक है, कैसा भरेंगे वो टैंक? वो ममदापुर डैम क्यों बनाया मालूम है आपको? आदिल शाही एक बार कोंकण को गया था, कोंकण मालूम है ना, महाराष्ट्र में कोंकण में, वहां पे ये बासमती का चावल ये कर, वो बोला महाराज, बोला मंत्री को बोला ये ऐसा चावल, बासमती चावल हमारे बीजापुर में भी चाहिए।
ಮಹಾರಾಜರು ಹೇಳ್ತಾರ ಅಂದಾಗ ಮತ್ತೆ ಏನ್ ಮಾಡೋದು, ಮಂತ್ರಿ ಏನ್ ಮಾಡಕ್ ಆಗ್ತದ? ಜೂಜೂರು ಹೌದಲ್ಲ, ಜೂಜೂರು ಆಯ್ತು. ಅದ್ರ ಸಲುವಾಗಿ ಮಮದಾಪುರ ಟ್ಯಾಂಕ್ ಕರಿ ಕಟ್ಟಿದ್ರು. ಮತ್ತೊಮ್ಮೆ ಇವತ್ತು ಆ ಕೆರೆ ತುಂಬಿಸಿ ಮತ್ತೆ ಆ ಒಂದು ಅಕ್ಕಿ ನನ್ಗೆ ಹೇಳ ಮುದುಕ್ ಮನುಷ್ಯ ಅದನ್ನ ಪಾಪ, ಆ ಅಕ್ಕಿ ಮತ್ತೊಮ್ಮೆ ನಿಮ್ ಸಲ ಬೆಳಿತೀನಿ ಸಾಹೇಬರ, ಒಂದು 10 ಎಕರೆ ಬಂದು ತೋರಿಸ್ತೀನಿ ನಾನು. ಮತ್ತೊಮ್ಮೆ ಆದಿಲ್ ಶಾಹಿ ಆ ಮಮದಾಪುರ ಕೆರೆಗೆ ಜೀವನ ಕೊಡುವಂತ ಕೆಲಸವನ್ನು ನಾವು ಮಾಡಿದ್ವಿ. ಬೇಗಂ ತಲಾಬ್ 9 ಲಕ್ಷ ಜನಕ್ಕೆ ನೀರು ಕೊಡ್ತಿದ್ರು. ಬಹುಶಃ 400 ವರ್ಷನಾಗ ಒಂದ್ಸಲ ಏನೋ ಒಮ್ಮೆ ಬಂದು ತುಂಬೈತಿ, एक बार बना 400 वर्ष में एक बार बरा था, कोई एक बरस बोला मेरे. 400 ವರ್ಷದ ನಂತರ ಆ ಬೇಗಂ ತಲಾಬ್ ತುಂಬುವಂತದಾಯ್ತು. ನನಗೆ ಶಶಿ ತರೂರ್ ಟ್ವೀಟ್ ಮಾಡ್ತಾನೆ, after 400 years, SP Sahib, after 400 years this famous tank has been filled up. ಶಶಿ ತರೂರ್ ಬೇರೆ ಯಾರಲ್ಲ, ಶಶಿ ತರೂರ್. ಇವತ್ತು ಕರೇಜ್ ವ್ಯವಸ್ಥೆ ಇರ್ದು ದಿವಸ ಏನು ಆದಿಲ್ ಶಾಹಿ ಅರಸರು ಇದು ಮಾಡಿದ್ರು, ಸ್ವಚ್ಛ ಮಾಡಿ ಎಲ್ಲ ಮಾಡಿ ನೀರು ಬರ್ತಾ ಇದ್ದಾಗ ಶಿವಕುಮಾರ್ ಅವ್ರು ನಾವು ತಾಳ್ಬೋಡಿ ಇದಾಗ ನಾನು ನೋಡಿದೆ, ತಿಳ್ಕೊಂಡೆ ನಾನು, ಏನಪ್ಪ ಇದು ನೀರೆಲ್ಲರೂ ಸಿಪೇಜ್ ಬರಕತ್ತಿದ್ದೆ ಹೆಂಗ ಅಂತ ಹೇಳಿ. ಹರ್ಷ ಶೆಟ್ಟಿ ಆ ಎಲ್ಲ ಸ್ಯಾಂಪಲ್ಸ್ 21 ಬಾವಡಿಗಳದು ನೀರನ್ನ ನಾನು ಟೆಸ್ಟಿಂಗ್ ಕಳಿಸಿದ್ವಿ. ಸೀಪೇಜ್ ನೀರ್ಗೆ ಇರಬಾರ್ದು, ಸುಮ್ಮನೆ ಬರುತ್ತೆ. ಯಾಕಂದ್ರೆ 600 ಫೂಟ್ 800 ಫೂಟ್ ಹೊಡೆದ್ರೆ 1000 ಫೂಟ್ ಹೊಡೆದ್ರೆ ನೀರು ಸಿಗಂಗಿಲ್ಲ. 40 ಫೂಟ್ 80 ಫೂಟ್ ನೀರು ಹೆಂಗ್ ಬರ್ತಾವ ಶಿಲ್ಪಿರ, ಆಶ್ಚರ್ಯ ಅನಿಸ್ತಿತ್ತು. ಅದಕ್ಕೆ ಟೆಸ್ಟಿಂಗ್ ಕಳಿಸಿದ್ವಿ. ಆ ಟೆಸ್ಟಿಂಗ್ ಕಳಿಸುವ 21 ಬಾವಿಗಳ ನೀರು DC ಅವರಲ್ಲೇ ಇದಾರ, ಎಲ್ಲಾನು ಪೋರ್ಟೇಬಲ್ ಅಂದ್ರೆ ಕುಡಿಯಲಿಕ್ಕೆ ಯೋಗ್ಯ ಆಗಿದಂತ ನೀರು, ಬರೇ ಫಿಲ್ಟರ್ ಕುಡಿಸೋದು ಅಷ್ಟೇ. ಮತ್ತೆ ಇದು ಎಲ್ಲಿಂದ ಬಂತಪ್ಪ ನೀರು? 800 ಫೂಟ್ 1000 ಫೂಟ್ ಹೊಡೆದ್ಮೇಲೆ ಸಿಗುದಿಲ್ಲ, ಇದು 80 ಫೂಟ್ನಾಗ ಎಲ್ಲಿ ಸಿಗ್ತದ ಅಂತ. ಅದು ಅಕ್ಕ ಬೇಗಂ ತಲಾಬ್ ಇಫೆಕ್ಟ್ ಅದಲ್ಲ, ಆ ಬೇಗಂ ತಲಾಬು ಆ ಕೆರೆಗೆ ಒಂದು ಇಂಟರ್ ಕನೆಕ್ಟೆಡ್. ಅದು ಪ್ರತಿಯೊಂದು ಬಾವಿಗಳು ಸರ್ನಾಯ್ಕ ಮನೆಗಿತ್ತು, ನಾನು ಮುಚ್ಚಿದ ನೋಡಿದೀನಿ, ಇಲ್ಲೇ ಸರ್ನಾಯ್ಕ ಸ್ಟೇಷನ್ ರೋಡ್ ಮೇಲೆ ಈಶಾಡಿದ್ವಿ ನಾವು, ಸ್ವಿಮ್ಮಿಂಗ್ ಮಾಡ್ತಿದ್ವಿ ಅಂತ ಬಹಳಷ್ಟು ಇದಾವ, ಬಾಡ್ ಮುಚ್ಚಾರ. ಮತ್ತ ಅವನು ಮುಚ್ಚಿದ್ದನ್ನ ನಾವು ತಗ್ಸೋ ಬಿಡಂಗಿಲ್ಲ, ನಾನು ಇತಿಹಾಸ ಎಲ್ಲೆಲ್ಲಿ ಮುಚ್ಚೋಗ್ಯಾವ ನಾವು ಹೇಳಿದೀಗ. ಸ್ವಲ್ಪ ಇಲೆಕ್ಷನ್ ವರ್ಷದ ಭಾಗವಾನ್ ಸ್ವಲ್ಪ ಅನ್ಸ್ತಾನ, ನಮಗೇನದ ನಮ್ದು ಅಂಜಿಕಿಲ್ಲ, ಹೆಂಗೆ ಬಸವಣ್ಣದ ಅಂಜಿಕಿಲ್ಲ, ಹಂಗೆ ಇದನ್ನು ಅಂಜಿಕಿಲ್ಲ. ಎಲ್ಲ ಹುಡುಗಿ ತೆಗೆಯವ ನಾನೆಲ್ಲ ಮ್ಯಾಪ್ ತಂದಿಟ್ಟಿನಿ, ಹಿಸ್ಟಾರಿಕಲ್ ಮ್ಯಾಪ್ ತಂದಿಟ್ಟಿನಿ ನಾನು. ಬ್ರಿಟಿಷ್ ಕಾಲದಿಂದ ಎಲ್ಲ ಮ್ಯಾಪ್ ಐತಿ ನನ್ನ ಕಡೆ, ಒರಿಜಿನಲ್ ಮ್ಯಾಪ್. ಅವತ್ತು ಪರಿಸ್ಥಿತಿ ಇಲ್ಲ, ಅದ್ರೆಲ್ಲನೂ ಕೂಡ ನಾವು DC ಅವ್ರು, ಅವ್ರು ಪಾಪ DC ಅವ್ರು ಮಾತಾಡಂಗಿಲ್ಲ, ಸುಮ್ ಕೂತಿರ್ತಾರ ಅವ್ರು ಪಾಪ. ಅವ್ರು ನಾವು ನೀವು ಯಾಕೆ ಅನ್ಸ್ತೀರಿ, ನಾನು ಐ ಆಮ್ ದ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇನ್ ಚಾರ್ಜ್, ಮಾಡೋಣ ಸ್ವಲ್ಪ ಇಲೆಕ್ಷನ್ ಮುಗಿಲ್. ಯಾಕೆ ಇಲೆಕ್ಷನ್ ಮತ್ತೆಲ್ಲ ಗತ ಇಡ್ತಾರೆ, ಎಲ್ಲರೂ ಹೋಯ್ದು ಎಲ್ಲಿಗೆ ಹಚ್ಬಿಟ್ಟಾರೆ, ಹಿಂದೂ ಮುಸಲ್ಮಾನ್ ಹೋಯ್ದು ಜಾತಿಗೆ ಹಚ್ಬಿಟ್ಟಾರೆ. 1000 ಜಾಸ್ತಿ ಬೋಡಿ ಇತ್ತು, ಇವತ್ತು ನಮ್ಗೆ ಎಷ್ಟು ಸಿಗತ್ತವು? 100 ಸಿಗೋದು. 1000 से ऊपर थे साहब. आपके दरगाह में भी एक है, वो भी नेक्स्ट फेज में लेता है, वो बॉडी भी क्लीन करके ನಮ್ಮ ಜಿಲ್ಲಾಧಿಕಾರಿಗಳು ಮಾತು ಕೊಟ್ಟಾರು, ನಮ್ಗೊಂದು 2 ಇಂಚ್ ಪೈಪ್ ಕೊಟ್ಬಿಡ್ರಿ, ಉಳಿದಿದ್ದು ನೀವು ಗೋಲ್ಡ್ ಮುಚ್ಚಿಗೆ ಹೋಗಿ ನೀರು ಅಂತ ಹೇಳ್ಯಾರ. ಕಾಶಿಪುರ ಗುರುಗಳು ನಮ್ಮ ಪರ್ಮಿಷನ್, ನಮ್ಮ ಬ್ರದರ್ ನಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ನೀರನ್ನ ನೀವು ಶುದ್ಧ ಎಲ್ಲ ಮಾಡಿ 2 ಇಂಚ್ ನಮಗೆ ದರ್ಗಾ ಯೂಸ್ ಒಂದು ಪೈಪ್ ಲೈನ್ ಕೊಡ್ರಿ, ಒಂದು ಪೈಪ್ ಲೈನ್ ನೀವು ಮಗಲ್ಕ ನಾಯನ್ ತಗೊಂಡು ಹೋಗಂಗಿಲ್ಲ, ನನ್ನ ಮನೆಗೆ ಗೋಲ್ಡ್ ಮುಚ್ಚಿಬೇಕು. ಮತ್ತೆ ಹೆಂಗಾರು ಆದಿಲ್ ಶಾಹಿಗೆ ಧರ್ಮ ಗುರುಗಳು ಇವ್ರೇ ಅಲ್ಲ, ಹಾಶಿಂಪೀರ್ ಗುರುಗಳು. ಒಂದು ಸಂದರ್ಭದಲ್ಲಿ ಹಾಶಿಂಪೀರ್ ಸಾಹ್ ಅದು ಆದಿಲ್ ಶಾಹಿ ಮಹಾರಾಜನ ಆರೋಗ್ಯ ಇದು ಆದಾಗ 10 ವರ್ಷ ತಮ್ಮ ಜೀವನ ದಾರಿಗಿಳಿದಂತವ್ರು. ಮತ್ತೆ ಗೋಲ್ಡ್ ಗುಂಬೋಜಿಗೆ ಅವ್ರ ಯಾಕೆ ಕೊಡಂಗಿಲ್ಲ, ಕೊಡ್ಬೇಕು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ. ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೆ ಅವ್ರು ಕೇಳಿದ್ರು ನಾ ಕೇಳ್ದಲ್ಲ, ಯಾಕಂದ್ರೆ ಅಥಾರಿಟಿ ನನಗೆ ಅದು ಜಾಸ್ತಿ. ದೊಡ್ಡ ಸಹೋದರ ನಾನು, ಸಣ್ಣವ್ರವರು. राइट मेरे को ज्यादा है ना सर, बिल्कुल. बेल्डी में भी सबका राइट है. बसवण्णा बोला तो क्या है हमारा, क्या है अनुभव मंडप है, वहां पे सब लोगों का है. ಇವ ನಾರವ ಇವ ನಮ್ಮವ, ನೀವಂತೂ ನಮ್ಮವ್ರು ಅದೇ ಅದಿರಿ. ನಿಮಗೆ ನಮ್ಮವ ಅನ್ನೋದು ನಮ್ಮವ ಇರ್ಲಾರ್ದವ್ರಿಗೂ ನಮ್ಮವ ಅಂತೀವಿ ನಾವು, ನಿಮಗೆ ನಮ್ಮವ ಅನ್ನೋದು ನೋಡಿ ಮನ್ಯಾಗ ಅನ್ನೋದು. ಇವತ್ತು ನಿಮ್ಮ ಆಶೀರ್ವಾದದಿಂದ ಈ ರಾಜ್ಯದ ನೀರಾವರಿ ಸಚಿವನಾಗಿದ್ದೀನಿ. ಹಳಕಟ್ಟಿಯವರ ಆಶೀರ್ವಾದ, ಬದ್ರನಾಥ ಶಿವಯೋಗಿಗಳ ಆಶೀರ್ವಾದ,
ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ನನ್ನ ತಂದೆಯವರ ಆಶೀರ್ವಾದ, ವಿಜಯಪುರ ಜಿಲ್ಲೆಯ ಜನತೆಯ ನಿಮ್ಮೆಲ್ಲರ ಆಶೀರ್ವಾದ, ನೀರಾವರಿ ಸಚಿವನಾಗಿ ಯರನಾಳಪ್ಪಗಳು ಗೊತ್ತಿದೀಗ 20 ವರ್ಷದಾಗ ಆಗ್ಲಾರ ಕೆಲಸ ನಾನು 5 ವರ್ಷನಾಗ ಮಾಡಿ ತೋರಿಸಿದ್ದೇನೆ. ಇವತ್ತು 15,000 ಕೋಟಿ ರೂಪಾಯಿ ಕೆಲಸ ನಡೆದಿದೆ. ಮುಳವಾಡಿ ನೀರಾವರಿ ಬಾಬುರಾವ್ ಹುಜ್ರೆ ಅವರು, ಮುರುಗಪ್ಪನ ಸುಗಂಧಿ ಅವರು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ಕೃಷ್ಣಾ ನ್ಯಾಯಾಧಿಕರಣ ನಮ್ಮ ವಿಜಯಪುರ ಜಿಲ್ಲೆ ಕೇವಲ 30,000 ಒಂದೇ ನ್ಯಾಯಾಧಿಕರಣದಲ್ಲಿ ಕೃಷ್ಣ ಮೇಲ್ದಂಡೆ ಹಂತ 1, 2ರಲ್ಲಿ 30,000 ಹೆಕ್ಟರ್ ನೀರಾವರಿ ಆಗಿದೆ, 75,000 ಎಕರೆ. ಇವತ್ತು ನಾವು 14.5 ಲಕ್ಷ ಎಕರೆಗೆ ಇವತ್ತು ಭದ್ರ ಬುನಾದಿಯನ್ನು ಹಾಕಿದೆವು. ಮುಳವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ, ಪೀರಾಪುರ, ಬೂದಿಯಾಳ, ಚಡ್ಚಣ, ನಾಗರಬೆಟ್ಟ, ತಿರುಗುಂದಿ ಎಕ್ಸ್ಟೆನ್ಷನ್, ಇಂಡಿಗೆ 4 TMC ನೀರು ಕೊಟ್ಟು, ತುಮಚಿ ಬಬಲೇಶ್ವರ 6.3 TMC ನೀರು, 1,33,000 ಎಕರೆ. ಇವತ್ತು ಹುಬ್ಬಳ್ಳಿಗೆ 1 ಲಕ್ಷ ಎಕರೆ. ರಾಷ್ಟ್ರೀಯ ಜಲ ಸಮಾವೇಶ ಇವತ್ತು ದಿವಸ ರಾಜೇಂದ್ರ ಸಿಂಗ್ ಏನು ದಿಲ್ಲಿಯಲ್ಲಿ ನಡಿಬೇಕಾಗಿತ್ತು. ರಾಜೇಂದ್ರ ಸಿಂಗ್, ಅಣ್ಣಾ ಹಜಾರಿ, ಜಲಬಿರಾದರಿ. ರಾಜೇಂದ್ರ ಸಿಂಗ್ ಅಂದ್ರೆ ಜಲ ಪುರುಷ, ವಾಟರ್ ಮ್ಯಾನ್, ನಮ್ಮ ದೇಶದ್ದು. ಮೆಕೆಸೆ ಅವಾರ್ಡ್ ಸಿಕ್ಕಿರುವಂತದ್ದು. ಯರನಾಳಪ್ಪಗಳು ಬಹಳ ಆತ್ಮೀಯರು. ಆ ರಾಷ್ಟ್ರೀಯ ಸಮಾವೇಶ ಅಲ್ಲಿ ದಿಲ್ಲಿಯಾಗ ಆಗೋದು, ಅದನ್ನ ಬಿಜಾಪುರದಾಗ ಆಗಿರೋ ಕೆಲಸ ನೋಡ್ಕೊಂಡ್ ಬಂದು ಆ ಜಲ ಸಮಾವೇಶ ಅಲ್ಲೇ ಆಗ್ಬಾರ್ದು, ಅದು ಇಲ್ಲೇ ಆಗ್ಬೇಕು. ಇಲ್ಲಿ ಕೆಲಸಗಳಾಗಿದಾವ. अच्छे दिन वो अच्छे दिन उधर दिल्ली में जो अच्छे दिन है वो सिर्फ मन के बात में है. यहाँ जो अच्छे दिन है उधर सिद्धरामैया का और एमबी पाटिल का अच्छे दिन काम पे है. और सर्टिफिकेट नम सिक्कदा ಸಿದ್ದೇಶ್ವರಪ್ಪ ಎಂ.ಬಿ. ಪಾಟೀಲ್ ಅಂದ್ರೆ ನೀರು ಅಂದ್ರೆ ಎಂ.ಬಿ. ಪಾಟೀಲ್ ಅವ್ರ ಸರ್ಟಿಫಿಕೇಟ್ ಸಿಕ್ಕದ. ಯರನಾಳಪ್ಪ ಸರ್ಟಿಫಿಕೇಟ್ ಸಿಕ್ಕದ. ಆಶಿಫ್ ಗುರುವಾರ ಸರ್ಟಿಫಿಕೇಟ್ ಸಿಕ್ಕದ. ಇನ್ನು 23ನೇ ತಾರೀಕಿಗೆ ನಾನು ಬಂದು ವಿರುದ್ಧ ಹೋರಾಟ ಮಾಡೋರಿಗೆ ಯಾವ ಸರ್ಟಿಫಿಕೇಟ್ ಕೊಡ್ಬೇಕು? ಒಂದು ಸರ್ಕಾರ ವಿರುದ್ಧ ಹೋರಾಟ ಅಲ್ಲ ಭಗವಾನ್, ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ. ಅದು ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಅಧ್ಯಕ್ಷರು, ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಒಂದು ನನ್ನ ವಿರುದ್ಧ ಕಳಪೆ ಕಾಮಗಾರಿ ಅನ್ನೋದು, ನೀರಾವರಿ ಕೆಲಸಗಳಾಗಿಲ್ಲ ಅಂದ್ರೆ ನಾ ಎಷ್ಟು ಹತ್ರ ಬೆಳೆದಿನ ಅಂತ ಗೊತ್ತಾಗ್ಬಿಡದೆ. ಅದು ನೀರಾವರಿ ಇಫೆಕ್ಟ್ ಬಸವಣ್ಣ ಇಫೆಕ್ಟ್ ಗೊತ್ತಿಲ್ಲ ನನಗೆ, ಅಥವಾ ನೀರಾವರಿ ಮತ್ತು ಬಸವಣ್ಣ ಎರಡರದ್ದು ಇಫೆಕ್ಟ್ ಇರ್ಬೇಕು. ಅವ್ರಿಗೆ ಗೊತ್ತಾಗ್ಬಿಡ ನಮ್ಮ ಪರಿಸ್ಥಿತಿ ಏನದ. ಅದಕ್ಕೀಗ ಜಿಲ್ಲಾಧಿಕಾರಿಗಳ ಮುಂದೆ SP ಗಳ ಮುಂದೆ ಅಧಿಕಾರಿಗಳ ಮುಂದೆ ಮಾತಾಡಬಾರ್ದು. ಅವ್ರು ಬಂದು ಸಿಕ್ಕೊಂಡ್ಬಿಟ್ರೆ ನಮ್ಮ ಕಾರ್ಯಕ್ರಮದಾಗ ಏನ್ ಮಾಡೋದು ಅನಿವಾರ್ಯ. ಅದಕ್ಕೆ ನಿಮ್ಮ ಆಶೀರ್ವಾದ ಇರುವವರೆಗೆ ವಿಜಯಪುರ ಜಿಲ್ಲೆ ಈ ದೇಶದಲ್ಲೇ ಒಂದು ಶ್ರೀಮಂತ ಜಿಲ್ಲೆ ಆಗ್ಬೇಕು, 10 ಶ್ರೀಮಂತ ಜಿಲ್ಲೆದಲ್ಲಿ ಆಗ್ಬೇಕು. ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯತ್ ನಿರ್ಮಾಣ ಆಗ್ಬೇಕು. ಆ ಕೆಲಸವನ್ನು ನಾವು ಮಾಡಿದೀವಿ ಅನ್ನೋ ಒಂದು ಹೆಮ್ಮೆ ಇದೆ, ಒಂದು ವಿಶ್ವಾಸ ಇದೆ. ಅದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ. ನನ್ನ ತಂದೆಯವರಾದಂತ PM ಪಾಟೀಲ್ ಇವತ್ತು ಮುಸಲ್ಮಾನ್ ಸಮಾಜಕ್ಕೆ ಈಗ ಎಲ್ಲರೂ ನಾ ಬಂದ ಮೇಲೆ ಭಗವಾನ್ ಕೊಟ್ಟಿರ್ಬೋದು, ಒಂದ್ಸಲ ಉಸ್ತಾದ್ ಕೊಟ್ಟಿದ್ದೀನಿ, ನಮ್ಮ ತಂದೆಯವರು ಉಸ್ತಾದ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಾಗ. ಆಗ ಒಂದ್ಸಲ ಜನತಾ ಪಕ್ಷದಾಗಿದ್ದಾಗ ಪ್ರಪ್ರಥಮ ಬಾರಿಗೆ ಇಲ್ಲಿ SHS ಪಕ್ಷಿ ಆಶಿಫ್ ಗುರುಗಳು ಗೊತ್ತಿದೆ. SHS ಪಕ್ಷಿ ಮುಖಾಂತರ ಪ್ರಥಮ ಇಲ್ಲಿ ಒಬ್ಬ ಮುಸ್ಲಿಂ ಸಮಾಜದ ಒಬ್ಬನ ಶಾಸಕನಾಗಿ ಮಾಡಿದ್ರು. ರೆಪ್ರೆಸೆಂಟೇಷನ್, ಮುಸ್ಲಿಂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದು ನಮ್ಮ ಒಂದು ಮನೆತನದ. ಅದೇ ರೀತಿ ಅಲ್ಲ, ಅದಕ್ಕೆ ನಮ್ಗ ಜಾತಿ ಇಲ್ಲ, ಭೇದ ಇಲ್ಲ, ನಾವ್ ಎದಕ್ಕೂ ಅಂಜುವುದೂ ಇಲ್ಲ. ನಮ್ದು ಅನುಭವ ಮಂಟಪ. ಅನುಭವ ಮಂಟಪ ಸೃಷ್ಟಿ ಆಗುತ್ತಾನ ನಾವು ಸುಮ್ಕೊಂಡ್ರಂಗಿಲ್ಲ. ಅದಕ್ಕೆ ನಿಮ್ಮ ಆಶೀರ್ವಾದ. ನಾವು ದೀಪಾವಳಿಯನ್ನ, ನಾವು ರಂಜಾನ್ ಅನ್ನ, ಮತ್ತಿನ್ನಿತರ ಯಾವುದೇ ಜಾತಿಯ ಇರ್ಲಿ, ಅಂಬೇಗೌಡರು ಚೌಡೂರು ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿನೂ ಕೂಡ ನಾವು ಹೇಳಿದ್ವಿ. ದರಸಲ ನೀವು ಸುರೇಶ್ ಗುಣಸ್ಗಿ ನೀವು ಒಬ್ಬರೇ ಮಾಡ್ಕೋತೀರಪ್ಪ, ನಿಮ್ದು ನೀವೇ. ಆದ್ರೆ ಅಂಬೇಡ್ಕರ್ ಹೋಯ್ದು ನಾವು ದಲಿತರಿಗೆ ಕೂಡಿಸಿವಿ, ಬಸವಣ್ಣನ ಹೋಯ್ದು ಲಿಂಗಾಯತರಿಗೆ ಕೂಡಿಸಿವಿ, ಅಂಬಿಗರ್ ಚೌಡನ್ ಹೋಯ್ದು ಗಂಗಾ ಮಾತಾಸ್ತರಿಗೆ ಕೂಡಿಸಿದ್ವಿ, ಆದಿಲ್ ಶಾಹಿ ಹೋಯ್ದು ಮುಸಲ್ಮಾನರಿಗೆ ಕೂಡಿಸಿದ್ವಿ. ಇವರೆಲ್ಲರೂ ಶ್ರೇಷ್ಠ ವ್ಯಕ್ತಿಗಳು, ವಿಶ್ವಮಾನವರು ಎಲ್ಲರೂ. ಅದಕ್ಕೆ ನಾವು ಅಂಬೇಡ್ಕರ್ ಜಯಂತಿಯನ್ನ
ನಾವು ಎಲ್ಲ ಮೇಲ್ವರ್ಗದವ್ರು ರವೀಂದ್ರ ಬಿಜ್ರಿಗೆ ಅದೆಲ್ಲ ಹೇಳಿದೆ ನಾನು, ಬರೇಪ್ಪ ಎಲ್ಲರೂ ಅಂಬೇಡ್ಕರ್ ಜಯಂತಿ ಅಂತ ಮಾಡೋ ನಾವೆಲ್ಲರೂ ಕೂಡಿ ಅವ್ರನ್ನ ಆರಾಮ್ ಕುಂಡ್ರಿಸಿ ನಾವು ಅಂಬೇಡ್ಕರ್ ಜಯಂತಿ ಮಾಡಿದ್ವಿ. ಬಹಳ ಸುಮಾರು ಸ್ಟೇಡಿಯಂನಾಗ ಒಂದು 70-75 ಜನ. ಹೀಗೆ ಇದು ಒಂದು ಜಾತ್ಯತೀತ ವ್ಯವಸ್ಥೆಯಲ್ಲಿ ಇವತ್ತು ನಾವು ಅದೀವಿ. ವಿಜಯಪುರ ಜಿಲ್ಲೆ ಬಸವಣ್ಣನ ಜನ್ಮಭೂಮಿ. ಈ ಬಸವ ಭೂಮಿಯಲ್ಲಿ ಜಾತಿಯ ನಿರ್ಮೂಲನೆ ಆಗ್ಬೇಕು, ಈ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಆದಿಲಶಾಹಿ ಕನ್ನಡ ನೀರಾವರಿಯ ಕನಸು ಇವತ್ತು ಸಹ ನನಸಾಗ್ಬೇಕು. ಅದ್ರ ಕಡೆ ನಾವು ನೀವು ಕೂಡಿ ಪ್ರಯತ್ನವನ್ನು ಮಾಡೋಣ. ಆ ಭಾವೈಕ್ಯತೆಯನ್ನ ಮುಂದಿಟ್ಕೊಂಡು ಹೋಗೋಣ. ಇವತ್ತು ಮಕ್ಬುಲ್ ಬಾಗವಾನ್ ಅವರು ರಂಜಾನ್ ಅನ್ನ ಮತ್ತು ದೀಪಾವಳಿಯನ್ನು ಇದೇ ವೇದಿಕೆಯಲ್ಲಿ ಆಚರಣೆ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಇವತ್ತು ನಮ್ಮ ಗುರುಗಳು ಅದಾರೆ, ಎರನಾಳ್ ಗುರುಗಳು ಅದಾರ, ಈ ಕಡೆ ಆಶಿಫರ್ ಗುರುಗಳು ಅದಾರ. ನಮ್ಮಿಬ್ರು ಗುರುಗಳ ಸಮಕ್ಷಮದಲ್ಲಿ ಎಲ್ಲಾ ವರ್ಗದ ಜಾತಿ ವರ್ಗದವ್ರ ಜನ ಗಾಂಧಿ ಜಯಂತಿ ಎಲ್ಲ ಇಲ್ಲಿ ಪಾಪ ಮಾಡ್ತಾರೆ, ಕರ್ಕೊಂಡು ಮಾಡೋರು. ಅದಕ್ಕೆ ಆ ಒಂದು ಸಂಸ್ಕೃತಿ, ಭವ್ಯವಾದಂತ ಇತಿಹಾಸ, ಪರಂಪರೆ, ಸಂಸ್ಕೃತಿ ಏನಿದೆ ಆ ಪರಂಪರೆ ಮುಂದುವರಿಬೇಕು. ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಕೈ ಜೋಡಿಸೋಣ, ಅದಕ್ಕೆ ಬದ್ಧರಾಗಿರೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ दीपावली शुभाशय कोरी ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರಗಳು. और खबरों के लिए देखते रहिए बी न्यूज नेशन।